42 ಕನ್ನಡ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದ ಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನ ಪುಣ್ಯಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕ್ಷೇತ್ರದ ಪವಾಡ ಬಸಪ್ಪನವರ ಹುಟ್ಟುಹಬ್ಬ ಹಾಗೂ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತ ಸಮೂಹ ಹರಿದು ಬಂದಿತ್ತು. ಸಾವಿರಾರು ಮಂದಿ ಭಕ್ತಾದಿಗಳು ಅದ್ದೂರಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು. ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ, ವಿಶೇಷ ಅಲಂಕಾರ, ತಾಯಿಯ ಮೆರವಣಿಗೆ, ಪವಾಡ ಬಸವಪ್ಪನ ಗದ್ದುಗೆಗೆ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ದೀಪೋತ್ಸವ ಹಿನ್ನೆಲೆಯಲ್ಲಿ ಈ ಬಾರಿ ವಿಶೇಷವಾದ ಸಿಡಿಮದ್ದು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. 1 ಗಂಟೆಗಳ ಕಾಲ ನಿರಂತರವಾಗಿ ಸಿಡಿಮದ್ದು ಸಿಡಿಸಲಾಯಿತು. ಆಕಾಶದಲ್ಲಿ ವಿವಿಧ ಬಣ್ಣ ಹಾಗೂ ಆಕೃತಿಗಳ ಚಿತ್ತಾರ ಮೂಡಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ರಾಜ್ಯವಷ್ಟೇ ಅಲ್ಲದೆ ಹೊರ ರಾಜ್ಯ ಹಾಗೂ ವಿದೇಶಿಗರು ಸಹ ಆಗಮಿಸಿದ್ದು ವಿಶೇಷವಾಗಿತ್ತು.
ಇನ್ನು ಬಿಗ್ ಬಾಸ್ ಸ್ಪರ್ಧಿ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಕೂಡ ಲಕ್ಷ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ತುಂಬಾ ಖುಷಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತು ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿರುವಂಥದ್ದು. ಬಸಪ್ಪನವ್ರ ಹುಟ್ಟುಹಬ್ಬ ಆಗ್ಬೋದು, ಮತ್ತೆ ಲಕ್ಷ ದೀಪೋತ್ಸವ ಆಗ್ಬೋದು, ಆಕಾಶದ ಚಿತ್ರದಲ್ಲಿ ಮೂಡುವಂಥ ಬಾಣ ಬಿರುಸಿನ ಪ್ರದರ್ಶನ ಆಗ್ಬೋದು, ಆಮೇಲೆ ನವದುರ್ಗಿಯರ ಒಂದು ಜ್ಞಾನ ಮಂಟಪ ಲೋಕಾರ್ಪಣೆ ಆಗುವಂಥ ಸಂದರ್ಭ ಆಗ್ಬೋದು. ಇವತ್ತೆಲ್ಲ ಒಂದು ವಿಶೇಷವಾದಂಥ ಒಂದು ದಿನ ಅಂತ ಹೇಳಿದ್ರು, ಸುವರ್ಣಾಕ್ಷರ ಬರೆಯುವಂಥ ಸುವರ್ಣ ದಿನ ಅಂದರೂ ಹೇಳೋದು ತಪ್ಪಾಗದು. ಅದರಿಂದ ತುಂಬ ಖುಷಿ ಆಗುವಂಥದ್ದು. ಒಂದೇ ಏನಪ್ಪ ಅಂತಂದರೆ ತಾಯಿ ಮಳೆ ಬೀಳಿಸಿದ್ಲು, ಅದೊಂದು ಬೇಜಾರು ಅಷ್ಟೇ. ಬೇಜಾರು ಅಂದ್ರೆ ಏನಲ್ಲ, ಅದು ಒಂದು ಕಡೆ ಖುಷಿ. ಯಾಕಂದರೆ ದೇವೇಂದ್ರಾಯ ಬಿದ್ದರೆ ತುಂಬ ಒಳ್ಳೆಯದು ಅಂತಂದು ಶುಭ ಸೂಚನೆಯಿಂದ ಒಂದು ಸಂದರ್ಭ. ಆದ್ದರಿಂದ ಅದು ಬಿಟ್ಟರೆ ಬೇರೆ ಏನು ತೊಂದರೆ ಏನಾಗಿಲ್ಲ. ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ದಾರೆ. ಅದು ಹೇಳಿದ್ರೆ ಬಾಯಿ ಎರಡು ಹೊರತು ಲಕ್ಷಾಂತರ ಜನ ಅಂತಂದ್ರೆ ಏನು ತಪ್ಪಾಗಲಾರ್ದು. ಅಷ್ಟು ಜನ ಈ ಕ್ಷೇತ್ರಕ್ಕೆ ಬಂದು ಇವತ್ತು ಭೇಟಿ ಕೊಟ್ಟಿರೋದು, ತಾಯಿ ದರ್ಶನ ಮಾಡಿರೋದು. ಈ ವರ್ಷ ಬಹಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಕೇರಳದಿಂದ ದೈವನಾಡು ಕೇರಳದಿಂದ ದೀಪೋತ್ಸವದ ಅಲಂಕಾರ ಮಾಡೋದಕ್ಕೆ ಕರೆಸಿದಂಥ ಒಂದು ತಂಡ. ಅದರಿಂದ ಅದು ಬಹಳ ವಿಶೇಷವಾದಂಥ, ಪ್ರತಿ ವರ್ಷ ಅದ್ದೂರಿಯಾದಂಥ ಲಕ್ಷ ದೀಪೋತ್ಸವ ನಡೀತದೆ. ಆದರೆ ಈ ವರ್ಷ ಬಹಳ ವಿಶೇಷದಲ್ಲಿ ವಿಶೇಷತೆ ಕೇರಳದಿಂದ ಕರೆಸಿದಂಥ ಒಂದು ದೀಪೋತ್ಸವದ ಒಂದು ತಂಡ. ಅದರಿಂದ ಬಹಳ ಒಂದು ವಿಶೇಷತೆ ಆಗಿತ್ತು. ನೀವೇ ಹೇಳಿದ್ರೆ ಒಂದು ಕ್ಷೇತ್ರ ಅಂದ್ಬಿಟ್ಟು, ಕ್ಷೇತ್ರ ಬೆಳೆಯೋದು ಹೆಂಗೆ ಅಂತಂದರೆ ಅಲ್ಲಿ ಪವಾಡಗಳು ನಡೆದವಾಗ ಮಾತ್ರನೇ ಅದು ಕ್ಷೇತ್ರ ಅಂತ ಅನ್ಸ್ಕೊಳೋದು. ಕೆಲವು ಅವಿವೇಕಿಗಳು ಏನು ಹೇಳ್ತಾರೆ ಅಂತಂದರೆ ರೀಲ್ಸ್ ಮಾಡಿಬಿಟ್ರು, ವೀಡಿಯೋಗಳು ಮಾಡಿಬಿಟ್ಟು ಹೈಪ್ ಮಾಡಿಬಿಟ್ರು ಅದನ್ನ ಅಂತ ಹೇಳ್ತಾರಲ್ಲ. ನಿಮ್ಮ ಅನುಭವಕ್ಕೆ ಬರ್ದಿದ್ದು ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ಕಾಲಿಡಬೇಕಂದ್ರೆ ಆ ತಾಯಿ ಆಶೀರ್ವಾದ ಇಲ್ದಿದ್ದು ಇದೆ ಅಂತಲ್ಲ. ಯಾವುದೇ ಊರಿಗೆ ನಾವು ಹೋಗ್ಬೇಕಂದ್ರೂ ಆ ದೇವ್ರ ಆಶೀರ್ವಾದ ಇಲ್ದಿದ್ದು ನಾವು ಅಜ್ಜೆ ಕೂಡ ಇಕ್ಕಾಗಲ್ಲ. ನಿಜನಾ? ನಾನೇ ಸುಮಾರು ಪವಾಡ ಕ್ಷೇತ್ರಗಳ ಹತ್ರ ಜಾತ್ರೆಗಳು ನಡೀತಾ ಹೋಗ್ತೀನಿ ನಾನು. ಬಟ್ ಆ ದೇವಸ್ಥಾನಕ್ಕೆ ಹೋಗೋಕೆ ನನಗೆ ಇವತ್ತಿಗೂ ಅನುಮತಿ ಕೊಟ್ಟಿಲ್ಲ ದೇವರು. ಆ ಕಾರಣಕ್ಕೆ ಇಲ್ಲಿಗೆ ನಾವು ಬರಬೇಕು ಅಂತಂದರೆ ಆ ತಾಯಿ ಆಶೀರ್ವಾದ ಇರಬೇಕು. ಕ್ಷೇತ್ರ ಬೆಳಿಬೇಕಾದ್ರೂ ಒಂದೇ ಒಂದು ಹೇಳ್ತೀನಿ ಕೇಳ್ರಿ. ಪವಾಡ ಬಸಪ್ಪನ ನಾನು ಕೊಡಬೇಕಾದ್ರೆ ನಮ್ಮ ಮಲೇಶ್ ಅಣ್ಣವ್ರು ಬಂದವಾಗ ಊರವರೆಲ್ಲ ಬರ್ತಾರೆ. ಸರಿ ನಮ್ಗೆ ಆದರೆ ನಾವು ತಗೊತೀರಿ, ಇಲ್ಲ ಅಂದರು. ಅಷ್ಟೊತ್ತಿಗೆ ಒಂದು 100 ಬಸಪ್ಪನ ನೋಡಿರ್ತಾರೆ. 100 ಅಲ್ಲ ನೋಡಿರ್ತಾರೆ, ಅವ್ರಿಗೆ ಆಗಿರಲ್ಲ. ನಾವು ಬಸಪ್ಪನ ಕೊಟ್ಟವಾಗ ನಾನು ಒಂದೇ ಮಾತು ಹೇಳಿ, ನಾನು ಹಂಗೆ ಮಾತ್ರ ಕಳಿಸಲ್ಲ, ಅದ್ದೂರಿಗೆ ಮೆರವಣಿಗೆ ಮಾಡಿ ಕಳಿಸ್ತೀನಿ. ಆ ಬಸಪ್ಪನ ಬಂದ ದಿನ ಹಾಕ್ಸ್ಕೊಂಡಿರೋ ಹಾರ ಇವತ್ತವರೆಗೂ ಆ ಅಪ್ಪನ ಮೇಲೆ ವಾಳೆ ಹಾರ ಇಲ್ಲ. ಅಂದರೆ ಸ್ವಾಗತವಾಗಿ ಕಳಿಸಿದ್ದು ನಾವು. ಅವತ್ತು 5,000 ಜನಕ್ಕೆ ಊಟ ಹಾಕಿ ಊರಲ್ಲಿ ಮೆರವಣಿಗೆ ಮಾಡಿ ಬಸಪ್ಪನ ಕೊಟ್ಟಿದ್ದು. ಅವತ್ತು ಕೆಲವರು ಹೇಳ್ತಾಯಿದ್ರು ಬಲಗಾಲಿಕ್ಕತ್ತಾ ಎಡಗಾಲಿಕ್ಕತ್ತಾ ಹೆಂಗೆ ಅಂತ ಅಂದ್ಬಿಟ್ಟು. ಅದೆಂಥ ಪವಾಡ ಅಂದರೆ ಇವತ್ತು ವಿಡಿಯೋ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಯಾಕಂದರೆ 4 ಕಾಲು ಎತ್ತಿ ಗಾಡಿನಲ್ಲಿ ಇಕ್ಕಿದ್ದವತ್ತು. ಅವತ್ತಿನ ಪವಾಡ ಅದು. ಇವತ್ತು ನಾನು ಒಂದೇ ಒಂದು ಹೇಳೋದು, ಬಸಪ್ಪನ ಬಂದಮೇಲೆ ಕ್ಷೇತ್ರ ಎಷ್ಟು ಬೆಳೆದೈತೆ, ಬಸಪ್ಪನ ಕೊಟ್ಟ ಮೇಲೆ ನಾನು ಎಷ್ಟು ಬೆಳೆದಿದ್ದೀನಿ, ಇಷ್ಟೇ ಉದಾಹರಣೆ. ಕರೆಕ್ಟಾ? ಬಸಪ್ಪನ ಕೊಟ್ಟ ಮೇಲೇ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಬಸಪ್ಪನಲ್ಲಿ ಬಂದಮೇಲೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನದ ಬಾಯಲ್ಲಿ ಇವತ್ತು ಗೌಡಗೆರೆ ಅನ್ನೋ ಕ್ಷೇತ್ರ ಅನ್ನೋದು. ಆಮೇಲೆ ಸ್ವಾಮಿಗಳು ಅವತ್ತಿಂದ ಹೇಳೋದು ಒಂದೇ, ಅನ್ನದಾನ ಊಟ ಮಾಡಬೇಕು 24 ಗಂಟೆ ಮುನ್ನ ಅಂತ. ಅದು ಇವತ್ತು ಕ್ವಿಂಟಾಲ್ ಗಟ್ಟಲೆ ನಡೀತೈತೆ. ಅದಕ್ಕೆಲ್ಲ ಸಹಕಾರ. ಏನು ಹೇಳ್ತೀನಿ ಅಂದರೆ, ಭಗವಂತನ ಕೈ ಹಿಡ್ದು ಯಾರೂ ಕೆಡ್ಸೋಕ್ಕಾಗಲ್ಲ. ಭಗವಂತನ ಕೈ ಬಿಟ್ಟು ಅವನ್ನ ಕೋಟಿ ಜನ ಕೈ ಹಿಡಿದ್ರು ಅವ್ನ ಮೇಲಕ್ಕೆ ಬರೋಕ್ಕಾಗಲ್ಲ. ಇವತ್ತು ಅನ್ಎಕ್ಸ್ಪೆಕ್ಟ್ ಆಗಿ ನಾವು ದೇವ್ರ ದರ್ಶನ ಮಾಡೋಕ್ಕಂತ ಬಂದಿದ್ದೀವಿ. ಆ್ಯಕ್ಚುಲಿ ಬಂದಿದ್ದೆ ಬೇರೆ ಕೆಲಸಕ್ಕೆ, ಆದರೆ ಇವಾಗ ದರ್ಶನ ನೋಡಿದ ತಕ್ಷಣ ತುಂಬ ಖುಷಿ ಆಗ್ತಿದೆ ಮತ್ತು ಈಸಿಯಾಗಿ ದರ್ಶನ ಆಯಿತು. ಮತ್ತು ನನಗೆ ಎಕ್ಸಾಮ್ಸ್ ನಡೀತಿದೆ, ಎಕ್ಸಾಮ್ಸ್ ಚೆನ್ನಾಗಾಗಲಿ ಮತ್ತು ಚೆನ್ನಾಗಿ ಬರೀಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ. ದರ್ಶನ ಈಸಿಯಾಗಾಯಿತು, ತುಂಬ ಅಂದರೆ ತುಂಬ ಈಸಿಯಾಗಾಯಿತು. ತುಂಬ ಜನ ಇರ್ತಾರೆ ಅಂತ ಬಂದ್ವಿ, ಆದರೆ ಸಂಜೆ ಬಂದಿದ್ದೆ ಒಳ್ಳೇದಾಯಿತು. ಯಾಕಂದರೆ ಸಂಜೆ ಬಂದಿದ್ದಕ್ಕೆ ಕಮ್ಮಿ ಜನ ಇದ್ದಾರೆ. ತುಂಬ ಖುಷಿ ಆಯಿತು. ಬರ್ತಾನೆ ಅಯ್ಯೋ ಇವತ್ತು ದರ್ಶನ ಆಗುತ್ತಾ ಇಲ್ವೋ ಅನ್ನೋ ಒಂದು ಫೀಲಲ್ಲಿ ಬಂದ್ವಿ. ನೋಡಿದ್ರೆ ಬೇಗನೆ ದರ್ಶನ ಆಯಿತು. ನ್ಯೂಸ್ 42 ಕನ್ನಡ.